ಹಿರಿಯ ನಟ MS ಉಮೇಶ್ ಅವರ ಪುತ್ರಿ ನಮ್ಮ ಜೊತೆಲಿದ್ದಾರೆ. ನಾನು ಮಾತಾಡಿಸ್ತೀನಿ. ಮೇಡಮ್, ಹಿರಿಯ ನಟರು, ಬಹುದೊಡ್ಡ ಕಲಾವಿದರು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅವರನ್ನ ಈಗ ಕಳ್ಕೊಂಡಿದ್ವಿ. ಏನಾಯ್ತು ಮೇಡಮ್? ಯಾವಾಗ ಆಯ್ತು? ಏನಾಯ್ತು? ಆ್ಯಕ್ಚುಲಿ ಟೆಂತಲ್ಲಿ ಅಕ್ಟೋಬರ್ 10ಗೆ ಬಚ್ಚಮನೆ ಜಾರ್ ಬಿದ್ದರು. ಅವಾಗ ಫ್ರ್ಯಾಕ್ಚರ್ ಆಯಿತು. ಅವಾಗ ಆಸ್ಪತ್ರೆಗೆ ಹೋದಾಗ ಶಾಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲೆಲ್ಲ ಟೆಸ್ಟ್ ಮಾಡಿ ಎಲ್ಲ ಹೇಳಿದ್ರು, ಈ ಥರ ಲಿವರ್ ಕ್ಯಾನ್ಸರ್ ಆಗಿದೆ, ಆಲ್ರೆಡಿ 4th ಸ್ಟೇಜು ಅಂತ ಹೇಳಿದ್ರು. ಅಲ್ಲಿಂದ HCGಗೆ ಹೋದ್ವಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ವಿ. ಕಿಡ್ವಾಯಿ ಆಸ್ಪತ್ರೆಗೆ ಯಾವಾಗ ದಾಖಲು ಮಾಡಿ? ಐ ಥಿಂಕ್ 4th ಆದಮೇಲೆ 10th 14th ಫ್ರಮ್ 14th ಮಧ್ಯೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ವಿ. ತಿರ್ಗಿ ಅಗೇನ್ ಬಂದು ಇಲ್ಲಿ ಐಸಿಲಿ 20 ಡೇಸಿಂದ ಇದ್ದೀವಿ. ಟೋಟ್ಲು ಇವತ್ತಿಗೆ 1 ತಿಂಗಳು 20 ದಿವಸ ಆಯಿತು ಸಫರಿಂಗ್ ಮಾಡ್ತಾಯಿದ್ವಿ. ಎಷ್ಟು ಗಂಟೆಗೆ ಉಮೇಶ್ ಅವರು ಅಂದರೆ ಕೊನೆ ಹೆಸರು ಹೇಳಿದ್ರು? 8:20. ನೆನ್ನೆನೇ ಮಾತು ನಿಂತೋಗ್ಬಿಟ್ಟಿತ್ತು. ನೆನ್ನೆನೇ ಮಾತು ನಿಂತೋಗಿತ್ತು. ರಾತ್ರಿಯೆಲ್ಲ ನಾನು ಅಲ್ಲೇ ಇದ್ದಿಲ್ಲ. ಏನೋ ಅದೇ ಕೈ ಶೋ ಮಾಡಿ ಹೇಳ್ತಾಯಿದ್ದೆ ನನಗೆ. ಮೇಡಮ್, ನಾವು ಕಲಾವಿದರಾಗಿ ಅವ್ರನ್ನ ತೆರೆ ಮೇಲೆ ನೋಡಿರ್ತೀವಿ, ಆಗಾಗ ಕಾರ್ಯಕ್ರಮಗಳಲ್ಲಿ ನೋಡಿರ್ತೀವಿ. ನೀವು ಅದೇ ಮಗಳಾಗಿ ನೀವು ತಂದೆನ ತುಂಬ ಹತ್ತಿರದಿಂದ ನೋಡಿರ್ತೀರ. ಈಗ ಕೊನೆ ಕ್ಷಣದಲ್ಲಿ ಅವ್ರನ್ನ ತುಂಬ ಹತ್ತಿರದಂತ ನೋಡಿದಂಥ ಸಂದರ್ಭ ಮೇಡಮ್, ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಮೇಡಮ್ ತಂದೆಯವ್ರನ್ನ? ಹೇಳಕ್ಕ ನಾನು ಕೇಳ್ತಿದ್ದೆ, ಅಂದರೆ ಉಮೇಶ್ ಅವ್ರು ಏನಾದರೂ ಕನಸುಗಳನ್ನ ಅಥವಾ ಮುಂದಿನ ದಿನ ನಿಮ್ಮ ಜೀವನದಲ್ಲಾಗಿರ್ಬೋದು ಅಥವಾ ಕುಟುಂಬದಲ್ಲಾಗಿರ್ಬೋದು ಅಥವಾ ಬೇರೆ ಏನಾದರೂ ಆಸೆಗಳನ್ನ ಏನಾದ್ರು ಇಟ್ಕೊಂಡಿದ್ರ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೇವೆ? ಬರೀ ಇನ್ನೇ ನನಗೆ ಸಿನಿಮಾ ಪಾಪ ಮುಂದುವರಿಲಿಲ್ಲ ಅಂತ ಅಷ್ಟೇ ಇದ್ದಿತ್ತು. ಅದೇ ಬೇಜಾರಿತ್ತು. ಒಂದೆರಡು ಸಿನಿಮಾ ಒಪ್ಕೊಂಡಿದ್ದು, ಅದನ್ನು ಪೋಸ್ಟ್ಪೋನ್ ಮಾಡಿಬಿಟ್ಟು ಕಳಿಸ್ಬಿಟ್ಟು ಬೇರೆ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಇದಾಗಿದೆ, ಬರೋಲ್ಲ ಅಂತ ಹೇಳ್ಬಿಟ್ಟು ಸೀರಿಯಲ್ ಮಾಡ್ತಿದ್ದೆ. ಅದೇ ಮೇಡಮ್, ಈಗ ಉಮೇಶ್ ಅವರು ಮಾಡದೇ ಇರೋಂಥ ಪಾತ್ರಗಳೆಲ್ಲ ಹಾಸ್ಯ ನಟರಾಗಿ ಮಾಡಿದ್ದಾರೆ, ಖಳನಾಯಕನಾಗಿ ಮಾಡಿದ್ದಾರೆ, ತಂದೆಯಾಗಿ ಮಾಡಿದ್ದಾರೆ, ಸಹೋದರನ, ಈ ರೀತಿ ಎಲ್ಲ ಪಾತ್ರಗಳನ್ನು ಮಾಡಿರುವಂಥ ಒಬ್ಬ ಅದ್ಭುತ ಕಲಾವಿದೆ ಮೇಡಮ್. ಅವ್ರಿಗೆ ಏನಾದರೂ ಇನ್ನೂ ನಾನು ಈ ರೀತಿಯಾದ ಒಂದು ಪಾತ್ರನ ಮಿಸ್ ಮಾಡ್ಕೊಂಬಿಟ್ಟು ಇಷ್ಟು ವರ್ಷದ ಜರ್ನಿಯಲ್ಲಿ ಅಂತ ಯಾವತ್ತಾದ್ರೂ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದು, ಅಥವಾ ನೀವು ತಂದೆಯವ್ರನ್ನ ಈ ರೀತಿಯಾದ ಪಾತ್ರದಲ್ಲಿ ನೋಡಬೇಕಾಗಿತ್ತು ಅಂತ ಏನಾದ್ರು? ಅವ್ರು ಮತ್ತೆ ಇನ್ನು ನಾನು ಇರೋ ತನಕ ಚೆನ್ನಾಗಿ ಇನ್ನೂ ಆ್ಯಕ್ಟ್ ಮಾಡ್ತಾನೆ ಇರಬೇಕು ಅಂತ ಯಾವಾಗಲೂ ಅವ್ರಿಗೆ ಅನಿಸಿತ್ತು. ಅಂದರೆ ಒಂದು ರೆಸ್ಟ್ ಅಂತ ಹುಷಾರಿಲ್ಲಿದ್ರು ಪರವಾಗಿಲ್ಲ, ಒಟ್ಟಿನಲ್ಲೇ ಕರೆದ ತಕ್ಷಣ ರೆಡಿಯಾಗಿದ್ದರು ಆ್ಯಕ್ಟಿಂಗ್ ಮಾಡೋಕ್ಕೆ. ಅದರಲ್ಲೇ ಏನು ಇದಿರಲಿಲ್ಲ. ಮೇಡಮ್, ಈಗ ಅಂತ್ಯಕ್ರಿಯೆ ಎಲ್ಲಿ ನಡೆಯುತ್ತೆ ಮೇಡಮ್? ಎಷ್ಟೊತ್ತಿಗೆ ನಡೆಯುತ್ತೆ? ಏನಾದರೂ ಮನೆಯಿಂದ ಆಮೇಲೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತೀವಿ. ಸ್ವಲ್ಪ ಹೊತ್ತು ಮನೆ ಹತ್ರ ಆದಮೇಲೆ ನಮ್ಮ ಸಂಬಂಧಿಕರೆಲ್ಲ ಬರ್ತಾರಲ್ಲ, ಅಪ್ಪನ ಕಡೆಯವರು ಬಂದಮೇಲೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತೀವಿ, ಅಲ್ಲಿ ಇದು ಮಾಡ್ತೀವಿ. ಮೇಡಮ್, ಫ್ಯಾಮಿಲಿ ಅವ್ರ ಬಗ್ಗೆ ಉಮೇಶ್ ಅವ್ರಿಗೆ ಮಕ್ಕಳು ಎಷ್ಟು ಜನ? ನೀವು ಸಹೋದರಿ? ದೊಡ್ಡ ಮಗ ಅಣ್ಣ ಎಕ್ಸ್ಪೈರ್ಡ್ ಆಗಿ 33 ವರ್ಷ ಆಯಿತು. ನಾನು 2ನೇಳು. ಆಕ್ಸಿಡೆಂಟಲ್ಲಿ ದೊಡ್ಡವನು ತೀರ್ಕೊಂಬಿಟ್ಟ. ನಾನು 2ನೇಳು. ಅಂದರೆ ಈಗ ಉಮೇಶ್ ಅವರು ಇಲ್ಲೇ ಬೆಂಗಳೂರಲ್ಲೇ ಇದ್ದಿದ್ದ ಅಥವಾ? ನಾವು ಇಲ್ಲೇ ಬೆಂಗಳೂರಲ್ಲೇ ಇರೋದು, JP ನಗರ 4th ಫೇಸ್, ಇಲ್ಲೇ ಮನೆ ಇರೋದು. 33 ವರ್ಷ ಆಯಿತು. ಇದಕ್ಕೊಂದು ಮನೆ ಇದೆ, ಪರವಾಗಿಲ್ಲ. ಅಂದರೆ ಈಗ ಸಾರ್ವಜನಿಕ ದರ್ಶನಕ್ಕೋಸ್ಕರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಡಬೇಕು ಅಂತ ಇದು ಮಾಡಿದ್ದಾರೆ, ಡಿಸೈಡ್ ಮಾಡಿದ್ದಾರೆ ಎಲ್ಲರೂ ಕಲಾವಿದರಲ್ಲಿ. ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅದಾದಮೇಲೆ ಮನೆಯಿಂದ ಅಲ್ಲಿಗೆ ಹೋಗ್ತೀವಿ. ಎಸಿದ್ರು ಉಮೇಶ್ ಅವರ ಪುತ್ರಿಯ ಒಂದು ಮಾತು ಅಂದರೆ ತುಂಬ ಭಾವುಕರಾಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ತಂದೆಯವ್ರನ್ನ ಬಹಳ ಹತ್ತಿರದಿಂದ ಕಂಡವಂಥವ್ರು, ಕೊನೆ ಕ್ಷಣದಲ್ಲಿ ಅವರ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿದ್ದಂಥವ್ರು. ಸೊ ಈಗ ಉಮೇಶ್ ಅವರನ್ನ ಕಳೆದುಕೊಂಡಿದ್ದಾರೆ. ಸದ್ಯ ಈಗ JP ನಗರ ನಿವಾಸಕ್ಕೆ ಕರ್ಕೊಂಡೋಗಿ ಪಾರ್ಥಿವ ಶರೀರವನ್ನ ಇಟ್ಟು ಅದಾದ ನಂತರ ಸಾರ್ವಜನಿಕ ದರ್ಶನಕ್ಕಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಒಂದು ದೇಹವನ್ನು ತಗೊಂಡ್ಬಂದು ಇಡುವಂಥ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.